ಅಭಿಮಾನ ಇರಬೇಕು, ಆದ್ರೆ ಅಂಧಾಭಿಮಾನ ಯಾವತ್ತೂ ಇರಬಾರ್ದು. ಒಂದು ಕೊಲೆಯನ್ನ ಸಮರ್ಥಿಸುವಷ್ಟು ಹೀನಾಯ ಮನಸ್ಥಿತಿಗೆ ನಾವ್ ಯಾವತ್ತೂ ಹೋಗ್ಬಾರ್ದು. ಎಲ್ರಿಗೂ ಶರಣಾರ್ಥಿ. ನಾನು ನಿಮ್ಮ ಹರೀಶ್ ಮಾತಾಡ್ತಾ ಇದ್ದೇನೆ. ದರ್ಶನ್ ಸರ್ ಅವ್ರನ್ನ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಪೊಲೀಸ್ ಕಸ್ಟಡಿಗೆ ತಗೊಂಡಿದ್ದಾರೆ. ವಿಚಾರಣೆನೂ ನಡೀತಿದೆ. ಇಲ್ಲಿ ಕೊಲೆ ಮಾಡಿದ್ದು ದರ್ಶನ್ ಸರ ಅಥವಾ ಬೇರೆಯವರ, ಅದು ವಿಚಾರಣೆ ಆದ್ಮೇಲೆ ನಿಜ ಆಚೆ ಬಂದೇ ಬರುತ್ತೆ. ಆದ್ರೆ ದರ್ಶನ್ ಸರ್ ಅವರ ಒಂದಿಷ್ಟು ಅಭಿಮಾನಿಗಳು ಕಮೆಂಟ್ಸ್ ಗಳಲ್ಲಿ ನಮ್ಮ ಡಿ ಬಾಸ್ ಕೊಲೆ ಮಾಡಿದ್ರೆ ಅದಕ್ಕೆ ಒಂದು ಕಾರಣ ಇರುತ್ತೆ ಅಂತ ಸಮರ್ಥಿಸ್ಕೊತಿದ್ದಾರೆ. ಇನ್ನು ಸುದ್ದಿವಾಹಿನಿಗಳಿಗೆ ಒಂದಿಷ್ಟು ಅಭಿಮಾನಿಗಳು ನಮ್ಮ ಡಿ ಬಾಸ್ ಏನೇ ಮಾಡಿದ್ರು, ಅದು ಕೆಟ್ಟದ್ ಮಾಡಿದ್ರು ಅವ್ರಿಗೆ ಬೆಂಬಲ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಇದನ್ನೆಲ್ಲ ನೋಡ್ತಾ ನನಗ್ ಕಾಡ್ತಿರೋ ಪ್ರಶ್ನೆ ಏನು ಅಂದ್ರೆ, ಅಲ್ಲ, ಒಂದು ಜೀವಕ್ಕೆ ಬೆಲೆನೇ ಇಲ್ವಾ? ನಿಮ್ಮ ಮನೆಯಲ್ಲಿ ಯಾರಾದ್ರೂ ಹೀಗೆ ಕೊಲೆ ಆಗಿದ್ರೆ ಹಿಂಗೆ ಮಾತಾಡ್ತಿದ್ರ ನೀವು? ರೇಣುಕಾಸ್ವಾಮಿ ಅವರ ಸಾವಿಗೆ ನ್ಯಾಯ ಸಿಗ್ಲೇಬೇಕು. ನಮಗೂ ದರ್ಶನ್ ಸರ್ ಅವರ ಮೇಲಿರೋ ಅಭಿಮಾನದಿಂದನೇ ನಮ್ಮ ಪುಟ್ಟದಲ್ಲಿ ಅವರ ಬಗ್ಗೆ ಸಾಕಷ್ಟು ವಿಡಿಯೋಗಳು ಮಾಡಿದ್ದೇವೆ. ಆದ್ರೆ ಕೊಲೆ ವಿಚಾರದಲ್ಲಿ ದರ್ಶನ್ ಸರ್ ಅವರು ನಿಜವಾಗ್ಲೂ ಕೊಲೆ ಮಾಡಿದ್ದಾರೆ ಅಂತ ಸಾಬೀತಾದ್ರೆ ನಾನು ಮಾನವೀಯತೆ ಮತ್ತೆ ಸಂವಿಧಾನದ ಜೊತೆ ಮಾತ್ರ ನಿಂತ್ಕೋತೇನೆ. ಯಾಕೆಂದ್ರೆ ನಾನು ಎಲ್ಲಾನು ಸಮರ್ಥಿಸೋ ಅಂಧಾಭಿಮಾನಿ ಅಲ್ಲ, ನಾನು ಪ್ರಬುದ್ಧ ಅಭಿಮಾನಿ. ನಿಮ್ಮ ಸ್ನೇಹಿತರನ್ನ ಈ ವಿಡಿಯೋ ಕಮೆಂಟ್ಸ್ ನಲ್ಲಿ ಟ್ಯಾಗ್ ಮಾಡಿ, ಹಾಗೆ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ.